ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನ್ಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮನ್ನು ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಕ್ಯಾಲೆಂಡ್ರ್ ಬದಲಾಗುತ್ತೆ, ಒಟ್ಟಿನಲ್ಲಿ ನಮ್ಮ ದಿನಚರಿ ಏನು ಬದಲಾಗಲ್ಲ, ನಮ್ಮ ಜೀವನ ಕೂಡ ಏನು ಬದಲಾಗಲ್ಲ ಅಂತಲೇ ಹೇಳ್ಬೋದು. ಇನ್ನೊಂದು ಒಳ್ಳೆ ಮೋಟಿವ್ ಲೈನ್ ಕೂಡ ಇದು. ಹೌದು, ಎಲ್ಲರ ಜೀವನದಲ್ಲೂ ಸತ್ಯವಾದ ಮಾತು ಅಲ್ವಾ. ಕ್ಯಾಲೆಂಡ್ರ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ, ನಮ್ಮ ದಿನನಿತ್ಯದ ಜೀವನ ಏನಿರುತ್ತೆ ಅದು ಚೇಂಜ್ ಆಗಲ್ಲ, ಹೋಗ್ತಾನೇ ಇರುತ್ತೆ. ನಾವು ಕಷ್ಟಪಟ್ಟು ಏನು ಮಾಡ್ತೀವಿ ಆ ಕೆಲಸದಲ್ಲಿ ನೇರವಾಗಿ ನಾವು ಅದ್ರ ಗುರಿನ ಇಟ್ಕೊಂಡು ಕಷ್ಟಪಟ್ಟು ಶ್ರಮಪಟ್ಟು ಆ ಕೆಲಸನ ನಾವು ಮಾಡಿದ್ರೆ ಆವಾಗ ನಮ್ಮ ಜೀವನ ಸ್ವಲ್ಪನಾದರೂ ಚೇಂಜ್ ಆಗುತ್ತೆ ಅಷ್ಟೇ. ಆ್ಯಂಡ್ ಮನುಷ್ಯ ಇರೋ ಗಂಟ ಮಾತ್ರ ಈ ಜೀವನ ಅಷ್ಟೇ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ದುಬಾರಿಯಾಗಿ ಈ ಜೀವನದಲ್ಲಿ ನಾವೇನು ಸಂಪಾದನೆ ಮಾಡೋದಕ್ಕಾಗಲ್ಲ. ಹಾಗೆ ಈ ಒಂದು ಕ್ಷಣನ ಮಾತ್ರ ನಾವು ಸಂಪಾದನೆ ಮಾಡ್ಕೊಂಡಿದ್ದೀವಿ. ಅದನ್ನು ಆದಷ್ಟು ನಾವು ನೆಮ್ಮದಿಯಾಗಿ ಕಳಿಬೇಕು ಅಂತಲೇ ಆಸೆ ಪಡಬೇಕು. ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟೇ ಸಾಕು. ಅದರಲ್ಲೇ ನಾವು ಅಭಿವೃದ್ಧಿನೂ ಆಗ್ಬೋದು, ಇಲ್ಲ ಕೆಳಗೂ ಬೀಳ್ಬೋದು ಅಲ್ವಾ. ಅಭಿವೃದ್ಧಿ ಆಗಿದ್ದಾರೆ, ಯಾರೋ ಆಗಿದ್ದಾರೆ ಅಂತ ನಾವು ಅವ್ರನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೋದಕ್ಕಿಂತ ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ನಾವು ಸಂತೋಷವಾಗಿರಬೇಕು ಅನ್ನೋದನ್ನ ಕಲಿಬೇಕು ಅಷ್ಟೇ. ಯಾರು ಯಾವಾಗ ಹೆಂಗೆ ಹೋಗ್ತಾರೆ ಅಂತಲೇ ಹೇಳೋದಕ್ಕಾಗಲ್ಲ. ಹಾಗಾಗಿ ದ್ವೇಷ, ಅಸೂಯೆ ಎಲ್ಲ ಬಿಟ್ಟು ಒಳ್ಳೆ ಜೀವನನ ಮಾಡೋಣ ಅಷ್ಟೇ. ಬೆಳಗಿನ ಜಾವನ ಎಲ್ಲ ಪೂಜೆ ಆಯಿತು. ಆ್ಯಂಡ್ ಇವಾಗ ಟಿಫನ್ ಮಾಡಬೇಕು. ಟಿಫನ್ಗೆ ನಾನು ಚಪಾತಿ, ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬಂದಿದ್ದರು ಬೆಳಗ್ಗೆನೇ. ಹಾಗಾಗಿ ಟೊಮೊಟೊ ಮತ್ತು ಬೆಂಡೆಕಾಯಿ ತೊಗೊಂಡೆ ಇಲ್ಲೇ. ಬೆಂಡೆಕಾಯಿ ಗೊಜ್ಜು ಮಾಡಿ ಚಪಾತಿ ಮಾಡೋಣ ಅಂತ. ತುಂಬ ದಿವಸ ಆಯಿತು. ಅಪ್ಪಗೂ ಅಷ್ಟೇ ಬರೀ ಗಂಜಿ ಕೊಟ್ಟು ಅವನಿಗಂತೂ ಬೇಜಾರಾಗಿಬಿಟ್ಟಿದೆ. ಹಾಗಾಗಿ ಅವನು ಕೂಡ ಚಪಾತಿ ತಿಂತೀನಿ ಅಂತ ಹೇಳ್ತಾ, ಅದಕ್ಕೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟಿಫನ್ನ. ಇನ್ನು ಮಧ್ಯಾಹ್ನ ನೋಡೋಣ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಾಂಬಾರು ಏನಾದರೂ ಮಾಡೋಣ ಅಂತ ನೋಡಬೇಕು ಹೇಗಾಗುತ್ತೆ ಅಂತ. ಇವಾಗ ಮಾತ್ರ ಪಲ್ಯ ಮಾಡಿ ಚಪಾತಿ ಮಾಡ್ಕೋತೀನಿ. ಸಂಜೆ ಅವರು ಅಡುಗೆ ಏನು ಮಾಡೋದಕ್ಕೆ ಹೋಗಬೇಡ ಅಂತ ಹೇಳಿದ್ದಾರೆ, ಎಲ್ಲ ಹೊರಗಡೆ ಹೋಗೋಣ ಅಂತ. ಸೊ ನನಗನ್ಸುತ್ತೆ ಊಟಕ್ಕೆ ಅಂತಲೇ ಹೇಳ್ಬಿಟ್ಟು ಅನಿಸುತ್ತೆ. ಸೊ ಹಾಗಾಗಿ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಬಿಡ್ತೀನಿ. ಕರೆಂಟ್ ಇಲ್ಲ. ಕರೆಂಟ್ ಇದ್ದಿದ್ರೆ ಇವಾಗಲೇ ಏನಾದರೂ ಸಾಂಬಾರು ಏನಾದರೂ ಮಾಡ್ಕೋತಾ ಇದ್ದೆ. ಕರೆಂಟ್ ಇಲ್ಲ. ಬೆಳಗ್ಗೆನೇ ಪೂಜೆ ಮಾಡಬೇಕಾದ್ರೆ ಇತ್ತು. ಆ್ಯಂಡ್ ತಿರ್ಗಾ ತೆಗೆದ್ಬಿಟ್ರು ಕರೆಂಟ್ನ. ಹಾಗಾಗಿ ಇವಾಗ ಎಲ್ಲ ಕೆಲಸ ಮುಗಿಸಿದ್ನಲ್ಲ, ಹಾಗಾಗಿ ಇವಾಗ ಕರೆಂಟ್ ಬರುತ್ತಾ ಅಂತ ಯೋಚನೆ ಮಾಡ್ತಾಯಿದ್ದೆ. ಬರಲೇ ಇಲ್ಲ ಕರೆಂಟು. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಚಾರ್ಜರಲ್ಲಿ ಹಾಕಿದ್ದೆ. UPS ಇದೆ ಹಿಂದೆಗಡೆ ಮನೇಲಿ, ಅಮ್ಮ ಮನೇಲಿ. ಹಾಗಾಗಿ ಅಲ್ಲಿ ಹಾಕ್ಬಿಟ್ಟು ಇವಾಗ ತೊಗೊಂಬಂದೆ ಫೋನ್ನ. ಇವಾಗ 27% ಅಷ್ಟೇ ಇದೆ ಚಾರ್ಜಿಂಗು. ಅದಕ್ಕೆ ಬೇಗ ಅದು ಇವಾಗ ರುಬ್ಬೋದು ಏನಿಲ್ಲ ಅಲ್ವಾ, ಪಲ್ಯ ಅಲ್ವಾ. ಹಾಗಾಗಿ ಹಂಗೆ ಮಾಡ್ಕೊಳ್ಳೋಣ ಅಂತ. ಈ ಕರೆಂಟ್ ಬಂದಮೇಲೆ ಮಧ್ಯಾಹ್ನ ಏನಾದರೂ ಮಾಡ್ತೀನಿ. ಸೊ ಬೆಳಗ್ಗೆನೇ ಪೂಜೆ ಮಾಡಿ ಒಂದು 8 ಗಂಟೆಗೆ ನಾನು ಅಡುಗೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಪ್ಪು ಕೂಡ ಎದ್ದ, ಅವನಿಗೂ ಕೂಡ ಹಾಲು ಕೊಟ್ಬಿಟ್ಟು ನಾನು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ಕೋತಾ ಇದ್ದೀನಿ. ಇವತ್ತು ಬಂದಿದ್ದರು, ಸೊ ಹಾಗಾಗಿ ಅದನ್ನೇ ತೊಗೊಂಡಿದ್ದೆ. ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯಾಹ್ನಗೂ ಕೂಡ ಆಗೋ ಥರನೇ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ನೈಟ್ ಹೇಗೋ ಹೊರಗಡೆ ಹೋಗ್ತೀವಲ್ಲ ಅಂತ ಹೇಳ್ಬಿಟ್ಟು ಒಂದೇ ಸತಿ ಅಡುಗೆ ಟಿಫನ್ ಕೂಡ ಮಾಡ್ಕೊಂಡ್ವಿ. ಹಾಗೆ ನಮ್ಮ ಪಕ್ಕದಲ್ಲೇ ಮನೆಯಲ್ಲೂ ಕೂಡ ರಾಗಿ ತೋರಿಸ್ತಾಯಿದ್ರು, ಅಂದರೆ ಧೂಳು ಹೋಗುತ್ತಲ್ಲ ಆ ಥರ ಅದನ್ನು ಮಾಡಿಸ್ತಾಯಿದ್ರು. ಫುಲ್ಲು ಧೂಳು, ಈಚೆಗಡೆ ಅಷ್ಟು ಸೌಂಡು. ಹಾಗಾಗಿ ನಾನು ತಿರ್ಗಾ ಸಂಜೆ ಕಂಟಿನ್ಯೂ ಮಾಡಿದೆ. ಸಂಜೆ ತಿರ್ಗಾ ನಾನು ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು, ಹಾಗೆ ನಾನು ವಿಷಸ್ನ ಬೆಳಗ್ಗೆ ವೀಡಿಯೋ ಮಾಡ್ಕೊಂಡಿರೋದಕ್ಕಾಗಲಿಲ್ಲ. ಹಾಗಾಗಿ ಸಂಜೆ ವೀಡಿಯೋನ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಹಾಕಿದೆ. ಆಲೆ ಅಂಗಡಿ ತಿಂಡಿ ಪಳಿಕೊಬಿಟ್ಟ. ಲಾಲಿಪಾಪ್ ಹೋಗಿ ಇಸ್ಕೊಂಬಂದಿದ್ದಾನೆ ಅವ್ರ ತಾತನ ಹತ್ರ. ಈಚೆ ಬಿಟ್ಟರೆ ಸಾಕು, ಇದೊಂದು ಮಾಡ್ತಾನೆ. ಲಾಲಿಪಾಪು ಕಂಟ್ರೋಲ್ ಮಾಡಿ ನನಗಂತೂ ಎಷ್ಟು ಸತಿ ಬಾಗಿಲು ಹಾಕ್ಕೊಂಡು ಅವನ್ನ ಒಳಗಿಡ್ಸ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ತಿರ್ಗಿ ಅದೇ ಮಾಡ್ತಾಯಿರ್ತಾನೆ. ಅದಕ್ಕೆ ಇವತ್ತು ಒಂದು ದಿವಸ ಲಾಸ್ಟು, ಇನ್ನೊಂದು ಸತಿ ತಿನ್ನಂಗಿಲ್ಲ ಅಂತ ಹೇಳಿದ್ದೀನಿ. ನಾಳೆಯಿಂದ ಈಚೆಗೆ ಬಿಡಲ್ಲ ಅಂತ ಹೇಳಿದ್ದೀನಿ ನಾನು. ತುಂಬ ಜನ ಕೇಳ್ತಿದ್ರಿ ವೈಫೈದು ಹಾಕ್ಸ್ಕೊಂಡ್ರಲ್ಲ ಹೇಗಿದೆ, ವರ್ತ್ ಅಂತ ಅನಿಸಿದ್ಯಾ, ಮನೆಗೆ ಪರವಾಗಿಲ್ವಾ, ನಾವು ಯೂಸ್ ಮಾಡ್ಕೋಬೋದಾ ಅಂತೆಲ್ಲ ಕೇಳಿದ್ರಿ. ಕೆಲವೊಂದಿಷ್ಟು ಡೀಟೇಲ್ಸ್ನ ಕೇಳಿದ್ರಿ. ಅದನ್ನು ಕೂಡ ಇದರಲ್ಲಿ ಹಾಗೆ ಚಿಕ್ಕದಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರೆಲ್ಲ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀರಾ, ವೈಫೈ ಬೇಕಾ ಬೇಡವಾ? ಸೊ ನಿಮಗೊಂದು ಡೌಟ್ ಇರುತ್ತಲ್ಲ. ಹಾಗಾಗಿ ನನಗೆ ನಿಜವಾಗ್ಲೂ ಬೇಕಾಯಿತು. ಈ 1 ವರ್ಷದಿಂದ ನಾನು ಇವಾಗ ಈ ಹೊಸ ವರ್ಷ ಸೊ ಒಂದು 4-5 ಡೇಸ್ ಆಯ್ತೇನೋ. ಸೊ ವೈಫೈ ಹಾಕ್ಸ್ಕೊಂಡಿದ್ದೀನಿ. ನಿಜ ಆಗ್ತಾಯಿರಲಿಲ್ಲ. ಎಷ್ಟೋ 1000 ನಾನು ರೀಚಾರ್ಜು
1500ಗೆ ಹಾಕ್ಸ್ಕೋತಾ ಇದ್ದೆ 3 ಮಂತ್ಸು. ಅದ್ರ ಜೊತೆಗೆ ಎಕ್ಸ್ಟ್ರಾ ನಾನು 1000 ರೂಪೀಸ್ ಹಾಕಿಸ್ಕೋತಾ ಇದ್ದೆ. ಅಂದರೆ ಎಕ್ಸ್ಟ್ರಾ 29 ರೂಪೀಸು, 70 ರೂಪಾಯಿ, 15 ರೂಪಾಯಿ ಈ ಥರ ಎಕ್ಸ್ಟ್ರಾ ಅಮೌಂಟ್ನ ಹಾಕೋತಾ ಇದ್ದೆ. ನಂಗೆ ಸಿಕ್ಕಾಪಟ್ಟೆ ಲಾಸ್ ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ನನಗೆ ಈ ಸತಿ ವೈಫೈ ಹಾಕ್ಸ್ಕೊಬಿಡೋಣ ಅಂತೇಳಿ ಅದ್ರ ಬಗ್ಗೆ ಕೆಲವೊಂದಿಷ್ಟು ಡೀಟೇಲ್ಸ್ನ ತಿಳ್ಕೊಂಡು ಯಾವ ಥರ ಹಾಕ್ಸೋದು, ನಮ್ಗೆ ಅದು ವರ್ತ್ ಇರುತ್ತಾ, ಏನು ಎತ್ತ ಅದನ್ನೆಲ್ಲ ತಿಳ್ಕೊಂಡು ಆಮೇಲೆ ನಾನು ಹಾಕ್ಸ್ಕೊಂಡೆ. ಸೊ ಈ ವಯರ್ಗಾಗಿರ್ಬೋದು, ಬಾಕ್ಸ್ಗಾಗಿರ್ಬೋದು ಯಾವುದೂ ನಾನು ಎಕ್ಸ್ಟ್ರಾ ಪೇ ಮಾಡಿಲ್ಲ. ಯಾವುದೋ ಒಂದು ವಯರ್ಗೆ ಮಾತ್ರ ನಾವು ಒಂದು 150 ರೂಪೀಸನ್ನು ಎಕ್ಸ್ಟ್ರಾ ಪೇ ಮಾಡಿದ್ದು. ನಾನು ಅದು ಕೂಡ ಡೀಟೇಲಾಗಿ ಹೇಳಿದ್ದೀನಿ. ಆ್ಯಂಡ್ ಈ ಒಂದು ಎಕ್ಸ್ಟ್ರಾ ವಯರ್ನ ನಾವೇ ಹಾಕ್ಕೊಂಡಿದ್ದು ಟಿ ವಿಗೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಅಲ್ಲಿ ಬರೀ 2 ಸ್ವಿಚ್ ಇತ್ತು. ಸೊ ಅದು ಒಂದು ವೈಫೈಗೆ ಮತ್ತು ಇನ್ನೊಂದು ಬಾಕ್ಸ್ ಕೊಟ್ಟಿದ್ದಾರಲ್ಲ ಅದಕ್ಕೋಸ್ಕರ ಹಾಕ್ಕೊಂಡಿದ್ದು. ನಾವು ಎಕ್ಸ್ಟ್ರಾ ಇನ್ನೊಂದಕ್ಕೆ ಹಾಕಿಸ್ಕೊಂಡಿದ್ದು. ಆ್ಯಂಡ್ ರಿಮೋಟ್ ಕೂಡ ಅಷ್ಟೇ. ಈ ಥರದ್ದು ರಿಮೋಟ್ ಕಾಸ್ಟ್ಲಿ ಇರುತ್ತೆ, ನೀವು ಹುಷಾರಾಗಿ ನೋಡ್ಕೊಳ್ಳಿ, ಮಗು ಹೊಡೆದಾಕೋ ಥರ ಮಾಡಿಬಿಡಿ ಅಂತ. ಯಾಕಂದ್ರೆ ಅಪ್ಪು ಆಲ್ರೆಡಿ ಒಂದು ರಿಮೋಟ್ನ ನೀರಲ್ಲಿ ಎದ್ದಿ ಹಾಳು ಮಾಡಿಬಿಟ್ಟಿದ್ದ. ಹಾಗಾಗಿ ಇದು ಸ್ವಲ್ಪ ಹುಷಾರಾಗಿ ಇರಲಿ. ಆ್ಯಂಡ್ ನೀವು ಇದನ್ನು ವಾಯ್ಸ್ ಆಗೋ ಕೂಡ ಹೇಳ್ಬೋದು. ಆ್ಯಂಡ್ ಯಾವುದಾದ್ರೂ ಒಂದು ಬಟನ್ ಒತ್ತಿದ್ರೆ ಸಾಕು ಯೂಟ್ಯೂಬ್ದಂತ ಅದನ್ನು ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಹೋಗಿದ್ರು. ಆ್ಯಂಡ್ ಇವಾಗ ನನ್ನ ಚಾನಲ್ಸ್ ಟಿ.ವಿನಲ್ಲೂ ಕೂಡ ನಾನು ಹಾಕ್ಕೊಂಡು ಬಿಟ್ಟಿರ್ತೀನಿ. ಏನೋ ಒಂಥರ ನನಗೆ ಒಂಥರ ಮೋಟಿವ್ ಆಗುತ್ತೆ. ನಿಜವಾಗ್ಲೂ ನಾನು ಮಾಡಿರೋಂಥ ವಿಡಿಯೋ ನಾನೇ ನೋಡೋಕ್ಕೆ ಏನೋ ಒಂಥರ ಖುಷಿ. ಅದು ನೋಡಿದಾಗ ನನಗೆ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಅಪ್ಪುಗೆ ಕಾರ್ಟೂನ್ಸ್ ಎಲ್ಲ ಹಾಕಿ ಕೊಡ್ತೀನಿ. ಇವಾಗ ಒಂದೊಂದು ನೋಡ್ತಾನೆ, ಒಂದೊಂದು ನೋಡಲ್ಲ, ಎದ್ದು ಹೋಗ್ಬಿಡ್ತಾನೆ. ಅವ್ನಿಗೆ ಇಂಟ್ರೆಸ್ಟೇ ಇಲ್ಲ. ಬರೀ ಅವ್ನಿಗೆ ಈಚೆಗಡೆ ಹಳ್ಳಿ ಮಕ್ಳಂದ್ರೆ ಗೊತ್ತಿರುತ್ತೆ ಯಾವ ಥರ ಅಂತ. ಯಾಕಂದರೆ ಅವ್ರು ಈಚೆ ಕಡೆ ಹೋಗಿ ಆಟಾಡೋದು, ಪಳಗೋದು ಇದು ಅಭ್ಯಾಸ ಆಗಿರೋದ್ರಿಂದ ಒಳಗೆ ಕೂತ್ಕೊಂಡು ಟಿ.ವಿ ಒಂದು ನಿಮಿಷನೂ ನೋಡಲ್ಲ. ಅವ್ರ ಅಪ್ಪ ಇದ್ರೆ ಮಾತ್ರ ಒಂದು 10 ನಿಮಿಷ ಆ ಸ್ವಿಂಗ್ ಮೇಲೆ ಕೂತ್ಕೊಂಡು ನೋಡ್ತಾನೆ, ಇಲ್ಲಾಂದರೆ ಅದನ್ನೂ ನೋಡಲ್ಲ. ಹಂಗಾಗ್ಬಿಟ್ಟಿದ್ದಾನೆ ಅವನು. ಸೊ ವೈಫೈ ಹಾಕ್ಸ್ಕೊಳ್ಳೋಕ್ಕಿಂತ ಮುಂಚೆ ಪ್ಲ್ಯಾನ್ಸ್ಗಳನ್ನ ನೀವು ತಿಳ್ಕೊಳ್ಳಿ. ನಾನು ತುಂಬ ಕಡೆ ಕೇಳಿದ್ದೆ. ಅದರಲ್ಲಿ ಒಬ್ಬರು ಹೇಳಿದ್ರು ವಯರಿಂದ ಕನೆಕ್ಟ್ ಮಾಡಬೇಕು, ಅದಕ್ಕೆ 5000 ಆಗುತ್ತೆ ಅಂತಲೇ ಹೇಳಿದ್ರು. ಅಷ್ಟೊಂದು ಆಗುತ್ತಾ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನಾನು ನಮ್ಮ ಭಾವಂಗೆಲ್ಲ ಹೇಳಿದ್ದೆ, ಯಾವುದಾದ್ರೂ ಇದ್ದರೆ ಹೇಳು ಅಂತೆಲ್ಲ ಹೇಳಿದ್ದೆ. ಸೊ ಅವ್ರು ಕೇಳಿಬಿಟ್ಟು ನಮ್ಮ ಭಾವ ಒಬ್ಬರನ್ನ ಸಜೆಸ್ಟ್ ಮಾಡಿದ್ರು. ಇದು ನೋಡು ಕಮ್ಮಿ ಇದೆ, ನಿನಗೆ ಬರೀ ಯೂಟ್ಯೂಬು ಮತ್ತು ಇನ್ಸ್ಟಾಗ್ರಾಮ್ ಎಲ್ಲ ಮೇಂಟೈನ್ ಮಾಡೋದಕ್ಕೆ ಇದು ಒಳ್ಳೆ ಕಮ್ಮಿ ಕೂಡ ಇದೆ, ನಿನಗೆ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಅಂತ ಹೇಳಿದ್ರು. ಸರಿ ಆಯಿತು, ಅವ್ರನ್ನ ಕಾಂಟ್ಯಾಕ್ಟ್ ನಂಬರೆಲ್ಲ ಇಸ್ಕೊಂಡು ಆ್ಯಂಡ್ ಆ ಸ್ಕೀಮ್ ಏನೇನಿದೆ ಅದನ್ನೆಲ್ಲ ಮಾತಾಡಿದೆ. ಸೊ ಇವಾಗ ನಾವು ಸ್ಕೀಮ್ ಬಂದು 2222 ರೂಪಾಯಿ. ಸೊ 222ಗೆ ನಾವು ಹಾಕ್ಸ್ಕೊಂಡಿರೋದು. ಇದರಲ್ಲಿ ನಮಗೆ 3 ಮಂತ್ಸು ಫ್ರೀ ರೀಚಾರ್ಜ್ ಬರುತ್ತೆ. ಅಂದರೆ 3 ಮಂತ್ಸ್ ಯೂಸ್ ಮಾಡ್ಬೋದು. ಆಮೇಲಿಂದ ನಿಮಗೆ ಬಿಲ್ ಬರುತ್ತೆ, ಮಂತ್ಲಿ ಒನ್ಸ್ ಬರುತ್ತೆ. ಸೊ ಅದನ್ನು ಕಟ್ಕೊಂಡು ಹೋಗೋದು ಆ ಥರ. ಆಮೇಲೆ ಇಲ್ಲಿ ಏನೇನೆಲ್ಲ ಇಕ್ಕಿದಾರಲ್ಲ ಮೆಟೀರಿಯಲ್ಸ್ ವೈಫೈಗೆ ಕನೆಕ್ಷನ್ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಇದೆಲ್ಲ ಅದರಲ್ಲೇ ಬರುತ್ತೆ. ಏನು ಎಕ್ಸ್ಟ್ರಾ ನಾವು ಪೇ ಮಾಡೋಂಗಿಲ್ಲ. ಯಾವುದೋ ಒಂದು 2 ವಯರ್ಗೆ ಮಾತ್ರ ಅವರು ಅಮೌಂಟ್ ಇಸ್ಕೊಂಡ್ರು. ಅದು ಉದ್ದ ಕಿಟಕಿಯಿಂದ ಬಂದಿದೆಯಲ್ಲ ಮೇಲ್ಗಡೆನೂ ಅಷ್ಟೇ ಇದೇ ಥರ ಒಂದು ಬಾಕ್ಸ್ ಇಟ್ಟಿದ್ದಾರೆ. ಆ್ಯಂಡ್ ವಯರ್ ಕನೆಕ್ಷನ್ಗೆ ಮಾತ್ರ ಎಕ್ಸ್ಟ್ರಾ ಒಂದು 150 ರೂಪಾಯಿನೇ ಇಸ್ಕೊಂಡ್ರು. ಅದು ಬಿಟ್ಟರೆ 2222 ರೂಪಾಯಿಗೆ ಕನೆಕ್ಷನ್ ಕೊಟ್ಟರು. ಇದರಲ್ಲಿ 3 ತಿಂಗಳು ನಮಗೆ ಫ್ರೀ ಇರುತ್ತೆ. ಅಂದರೆ ಫ್ರೀ ಅಂದರೆ ಅಮೌಂಟ್ ಹೆಚ್ಚು ಕಮ್ಮಿ ಇರುತ್ತೆ. ಆದರೆ 3 ತಿಂಗಳು ಏನು ನಮಗೆ ಬಿಲ್ ಬರಲ್ಲ. ಸೊ ಬಿಲ್ ಬಂದು ನಮಗೆ 3 ತಿಂಗಳು ಆದಮೇಲೆ ನಾವು ಏನು ಸ್ಕೀಮ್ ತೊಗೊಂಡಿರ್ತೀವಲ್ಲ ಅದರಲ್ಲಿ ತಿಂಗಳು ಕಟ್ಕೊಂಡು ಹೋಗೋದು ವೈಫೈ ಇರುತ್ತೆ. ಸೊ ವೈಫೈ ಹಾಕ್ಸ್ಕೊಂಡ್ರೆ ಫೋನ್ ರೀಚಾರ್ಜ್ ಮಾಡಿಸ್ಕೊಳ್ಳೋದು ಬೇಡವಾ ಅಂತ ಅದೊಂದು ನಿಮಗೆ ಮೈಂಡ್ಸೆಟ್ ಇರುತ್ತೆ. ನನಗೂ ಅದೇ ಇತ್ತು, ಫೋನ್ ರೀಚಾರ್ಜ್ ಮಾಡಿಸೋದೇ ಬೇಡ ಅಂತ ಇತ್ತು. ಆದರೆ ನಮಗೆ ಸಿಮ್ ಆ್ಯಕ್ಟಿವೇಟ್ ಆಗಿರಬೇಕು. ಆ್ಯಂಡ್ ನಮಗೇನೆಂದರೆ ಮನೇಲಿದ್ದರೆ ಮಾತ್ರ ವೈಫೈ ನಮ್ಗೆ ಯೂಸ್ ಆಗುತ್ತೆ. ಈಚೆ ಹೋದರೆ ನಮಗೆ ವೈಫೈ ಬೇಕೇ ಬೇಕು. ನಮ್ಮ ಫೋನಲ್ಲೂ ಕೂಡ ನೆಟ್ವರ್ಕ್ ಇರಬೇಕು. ಯಾಕಂದರೆ ನಾವು ಇವಾಗ ಅಮೌಂಟ್ ತೊಗೊಂಡೋಗಿಲ್ಲ ಅಂದರೆ ಅಟ್ಲೀಸ್ಟ್ ಫೋನ್ಪೇಲಿ ಇರುತ್ತೆ, ಫೋನ್ಪೇ ಮಾಡ್ಬೋದು. ಇಲ್ಲಿ ಯಾರೋ ನಮಗೆ ಇವಾಗ ನನ್ನ ಮೇಕಓವರ್ ಆರ್ಟಿಸ್ಟು, ಸೊ ನಾನು ಮೇಕಓವರ್ ಮಾಡ್ತೀನಿ, ನನಗೆ ಅಲ್ಲಿ ಕ್ಯಾಶ್ ಕೊಡೋರು ಇರೋಲ್ಲ. ಸೊ ಅವ್ರು ನನಗೆ ಅಮೌಂಟ್ ಹಾಕ್ತಾರೆ, ಅದನ್ನು ಚೆಕ್ ಮಾಡ್ಕೊಳ್ಳೋದಕ್ಕಾದ್ರೂ ನನಗೆ ವೈಫೈ ಬೇಕು. ಹಾಗಾಗಿ ಏನು ಮಾಡ್ಬೋದು ಅಂದರೆ ಅವರು ಹಾಕಿಸ್ಕೊಳ್ಳಿ, ಪರವಾಗಿಲ್ಲ. ಏನು ಮಾಡಿ ಅಂದರೆ 6 ಮಂತ್ಸ್ ಒಂದೇ ಸತಿ ನಿಮ್ಮ ಫೋನ್ಗೆ ರೀಚಾರ್ಜ್ ಮಾಡಿಸ್ಕೊಳ್ಳಿ. 6 ಮಂತ್ಸು ಒಂದೇ ಸತಿ ನೀವು ಫೋನ್ ರೀಚಾರ್ಜ್ ಮಾಡಿಸ್ಕೊಳ್ಳಿ. ಇದೇನು ವೈಫೈ ಕನೆಕ್ಷನ್ ಬರುತ್ತೆ ಅದನ್ನು ನೀವು ಮಂತ್ಲಿ ಕಟ್ಕೊಂಡೋಗಿ. ಅವಾಗ ನಿಮಗೆ ಒಂಥರ ಹೆವಿ ಅಂತಲೂ ಅನಿಸಲ್ಲ, ಲಾಸ್ ಅಂತಲೂ ಅನಿಸಲ್ಲ. ಯಾಕಂದರೆ ನಿಮಗೆ ಮೊಬೈಲ್ಗೂ ನೆಟ್ವರ್ಕ್ ಇರುತ್ತೆ ಆ್ಯಂಡ್ ಮನೇಲೂ ಇರುತ್ತೆ ಅಂತ. ನಾನೇನು ಹಾಕ್ಸ್ಕೊಂಡಿದ್ದು ಸ್ವಲ್ಪ ಕಮ್ಮಿ ಸ್ಪೀಡ್ ಕಮ್ಮಿ ಏನಂತಲ್ಲ, ಆದರೆ ಏನಂತಾರೆ ತುಂಬ ಜಾಸ್ತಿ ಅಮೌಂಟಿಂದ ಏನಲ್ಲ. ನಾನು ತಿಂಗಳು ಜಾಸ್ತಿ ಅಮೌಂಟ್ ಕಟ್ಟಬೇಕು ಅಂತೇನಿಲ್ಲ. ಯಾಕಂದರೆ ನಮ್ಮನೆ ಟಿ.ವಿ ನೋಡೋದು ತುಂಬ ಕಮ್ಮಿ. ನಾನೇ ಏನಾದರೂ ಅವಾಗ ಏನಾದರೂ ಮೂವೀಸ್ ನೋಡಬೇಕು ಅಂತ ಏನೋ ಇಂಟ್ರೆಸ್ಟ್ ಬಂದರೆ ಮಾತ್ರ ನಾನು ನೋಡೋದು. ಆ್ಯಂಡ್ ಅಪ್ಪುಗೆ ಇವಾಗ ಟಾಮ್ ಆ್ಯಂಡ್ ಜೆರಿ ಅದು ಇದು ಹಾಕಿ ತೋರಿಸ್ತಾ ಇರೋದು. ಯಾಕಂದರೆ ಅವ್ನು ಫೋನ್ ಜಾಸ್ತಿ ಅಡಿಕ್ಟ್ ಆಗಬಾರ್ದು ಇಟ್ಕೊಂಡು ಅಂತ. ಟಿ.ವಿ ಆದರೆ ಅಟ್ಲೀಸ್ಟ್ ಒಂದು 10 ನಿಮಿಷ ನೋಡ್ತಾನೆ, ಆಮೇಲೆ ಆಫ್ ಮಾಡಿಬಿಡ್ಬೋದು. ಹಾಗಾಗಿ ಅವ್ನಿಗೆ ಅಷ್ಟೇ. ಇನ್ನು ಬಿಟ್ಟರೆ ಪ್ರವೀಣ್ ಅವ್ರು ಏನು ನೋಡಲ್ಲ, ಅವರು ಬರೀ ಈಚೆ ಕಡೆ ಕೆಲಸದೇ ಆಗುತ್ತೆ, ಬರ್ತಾರೆ, ಊಟ ಮಾಡಿ ಮಲ್ಕೋತಾರೆ. ಏನಾದರೂ ಅವರು ಮೂವೀಸ್ ನೋಡ್ಬೋದು ಅಷ್ಟೇ ಬಿಟ್ಟರೆ ಏನಕ್ಕೂ ಯೂಸ್ ಆಗೋದೆ ಜಾಸ್ತಿ ಯೂಸ್ ಆಗೋದೆ ನಾನು ಯೂಟ್ಯೂಬ್ಗೆ
ಆಮೇಲೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಮಾಡೋಕ್ಕೆ ಆ್ಯಂಡ್ ಮೇಕ್ ಓವರ್ದೆಲ್ಲ ಪೋಸ್ಟ್ ಮಾಡಲಿಕ್ಕೆ ನಾನು ಅವಾಗವಾಗ ಮಾಡೆಲ್ಲ ಹಾಕ್ತಾಯಿರ್ತೀನಿ. ಎಡಿಟಿಂಗಿಗೆ ನನಗೆ ನೆಟ್ ಬೇಕು, ಹಾಗಾಗಿ ಅಪ್ಲೋಡ್ ಮಾಡಬೇಕಾದ್ರೆ ತುಂಬ ಎಳೀತಾ ಇತ್ತು ನಂದು. ಇಲ್ಲಿ ಹಳ್ಳಿ ಆಗಿರೋದ್ರಿಂದ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೋದು. ಫಸ್ಟು ತುಂಬ ಸರ್ಕಸ್ ಮಾಡಿ ತೊಗೊಂಡೋಗಿ ಈಚೆಗಡೆ ಎಲ್ಲ ನಿಂತ್ಕೊಂಡು ಅದು ಕಂಪ್ಲೀಟ್ ಆಗೋ ಗಂಟ ಅಲ್ಲೇ ಕಾಯ್ಕೊಂಡು ಕೂತ್ಕೊಂಡು ಆಮೇಲೆ ಅಪ್ಲೋಡ್ ಮಾಡ್ತಾಯಿದ್ದೆ. ಆ್ಯಂಡ್ ಇವಾಗ 20-30 ಮಿನಿಟ್ಸ್ ಒಳಗೆ ನನ್ನ ವೀಡಿಯೋಸು ನಾನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ. ಹಾಗಾಗಿ ನನಗೆ ಯೂಸ್ ಆಯಿತು. ಯಾರಿಗಾದರೂ ವ್ಲಾಗರ್ಸ್ಗೆ ಹೆಲ್ಪ್ ಆಗಲಿ ಆ್ಯಂಡ್ ಕಮ್ಮಿ ಬಜೆಟಲ್ಲಿ ನೋಡ್ತಾ ಇದ್ದೀರಿ ಅಂದರೆ ಈ ಥರ ಒಂದು ಸ್ಕೀಮಲ್ಲಿ ನೀವು ಹಾಕಿಸ್ಕೊಳ್ಳಿ. ಸೊ ಕಮ್ಮಿನೂ ಇರುತ್ತೆ, ಯಾಕಂದರೆ ನಾವು ಫೋನ್ಗೂ ಹಾಕ್ಸ್ಕೋಬೇಕು. ಸೊ ಅದನ್ನು ಕೂಡ ತಲೆಯಲ್ಲಿ ಇಟ್ಕೊಂಡು ಕಮ್ಮಿ ಬಜೆಟಲ್ಲಿ ನೀವು ನೋಡಿ ಹಾಕ್ಸ್ಕೊಳ್ಳಿ. ಆ್ಯಂಡ್ ತುಂಬ ಏನೂ ಖರ್ಚು ಕೂಡ ಆಗೋಲ್ಲ. ಸೊ ಒಂದು 2 ಬಾಕ್ಸ್ ಇಟ್ಟಿದ್ದಾರೆ, ಎಕ್ಸ್ಟ್ರಾ ನಾವೊಂದು ಇಟ್ಟಿದ್ದೀವಿ, ಯಾಕಂದರೆ ಪ್ಲಗ್ ಬೇಕಾಗಿತ್ತು ನಮಗೊಂದು ಎಕ್ಸ್ಟ್ರಾ, ಹಾಗಾಗಿ ಎಕ್ಸ್ಟ್ರಾ ನಾವೊಂದು ಹಾಕ್ಕೊಂಡಿದ್ದೀವಿ ಅಷ್ಟೇ. ಆ್ಯಂಡ್ ಟಿ ವಿ ಕನೆಕ್ಷನ್ ಕೂಡ ಅವರೇ ಕೊಟ್ಟೋದ್ರು. ನಾವು ಫಸ್ಟ್ ಏರ್ಟೆಲ್ ಇತ್ತಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಇದನ್ನು ಹಾಕಿ ಕೊಟ್ಟಿದ್ದಾರೆ. ಇದರಲ್ಲಿ ನಾವು ಯೂಟ್ಯೂಬ್ ಚಾನಲ್ ನೋಡ್ಬೋದು, ಹಾಗೆ ಮೂವೀಸ್ಗಳದ್ದು ನೋಡ್ಬೋದು, ನೆಟ್ಫ್ಲಿಕ್ಸ್ ನೋಡ್ಬೋದು, ಹಾಗೆ ಓಟ್ ನೋಡ್ಬೋದು, ಎಲ್ಲ ಥರದ್ದು ಇದೆ ನೋಡ್ಬೋದು. ಆ್ಯಂಡ್ ಪ್ರೈಮ್ ವೀಡಿಯೋಸ್ ಕೂಡ ಅಷ್ಟೇ, ಅದನ್ನು ನಾವು ಸೈನ್ ಇನ್ ಮಾಡಿಕೊಂಡು ನಾವು ಮೂವೀಸ್ ಕೂಡ ನೋಡ್ಕೋಬೋದು, ಹೊಸದು ಈ ಥರದ್ದೆಲ್ಲ ಇದೆ. ನಿಮಗೂ ಏನಾದರೂ ಅವಶ್ಯಕತೆ ಇದೆ ಅಂದರೆ ಮಾತ್ರನೇ ವೈಫೈ ಹಾಕ್ಸ್ಕೊಳ್ಳಿ, ಯಾಕಂದರೆ ಸುಮ್ಮನೆ ಹಾಕ್ಸ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ಕೆಲಸ ಟಿ ವಿ ಜಾಸ್ತಿ ಎಲ್ಲ ಯೂಸ್ ಮಾಡ್ತಾರೆ, ಕೆಲಸ ಜಾಸ್ತಿ ಇರುತ್ತೆ, ವರ್ಕ್ ಫ್ರಮ್ ಹೋಮ್ ಮಾಡ್ತೀರಾ ಅಂದರೆ ಆ್ಯಂಡ್ ಯೂಟ್ಯೂಬ್ ಚಾನಲ್ ಮಾಡ್ತಾಯಿದ್ದೀರಾ, ಇದಾಗುತ್ತೆ ಅಂದರೆ ಅಂಥವ್ರಿಗೆ ವೈಫೈ ಹಾಕ್ಸ್ಕೊಳ್ಳಿ ಖಂಡಿತವಾಗ್ಲೂ. ಇಲ್ಲಾಂದರೆ ಅವಶ್ಯಕತೆ ಇಲ್ಲ, ಜಾಸ್ತಿ ಇದನ್ನು ಮಾಡ್ಕೊಳ್ಳೋಕ್ಕೂ ಹೋಗಬಾರ್ದು ಅಲ್ವಾ. ಹಾಗಾಗಿ ಆ್ಯಂಡ್ ಇದೊಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡಬೇಕಾಯಿತು, ಶೇರ್ ಮಾಡಿದ್ದೀನಿ. ಇನ್ನೂ ಏನಾದರೂ ಅದ್ರ ಬಗ್ಗೆ ಡೌಟ್ ಇದ್ದರೆ, ಇಲ್ಲಾಂದರೆ ಏನಾದರೂ ಇನ್ನೂ ಡೀಟೇಲ್ಸ್ ಬೇಕಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಬೇಕಾದ್ರೆ ರೆಸ್ಪಾನ್ಸ್ ಮಾಡ್ತೀನಿ. ಇಲ್ಲ ಇನ್ನೊಂದು ವೀಡಿಯೋದಲ್ಲಿ ಆದರೆ ಅವರ ಏನಾದರೂ ಫೋನ್ ನಂಬರ್ ಏನಾದರೂ ಬೇಕು ಅಂತ ಏನಾದರೂ ಇದ್ದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇವಾಗ ಟಿ ವಿಲಿ ನನ್ನ ಚಾನಲ್ನ ಹಾಕ್ಕೊಂಡು ನೋಡೋದು ನನಗೇನೋ ಒಂಥರ ಖುಷಿ. ಹಳೆ ವೀಡಿಯೋಸು ಅಪ್ಪುದು ಆಗಿರ್ಬೋದು, ಫೋಟೋಸ್ ಎಲ್ಲ ಹಾಕ್ಕೊಂಡು ನೋಡ್ತಾ ಇರ್ತೀನಿ. ಆ್ಯಂಡ್ ಇವಾಗಲೂ ಅಷ್ಟೇ ಮೇಕ್ ಓವರ್ದೆಲ್ಲ ಇದೆಯಲ್ಲ ಅದನ್ನೆಲ್ಲ ಹಾಕ್ಕೊಂಡು ನೋಡ್ತಾ ಇರ್ತೀನಿ. ಸೆಲ್ಫ್ ಮೋಟಿವೇಶನ್ ಆಗುತ್ತೆ, ಓಕೆ ಇಷ್ಟೆಲ್ಲ ಮಾಡ್ತಾಯಿದ್ದೀನಲ್ಲ ಇನ್ನೂ ಮಾಡು ನೀನು ಅಂತ ಮೋಟಿವೇಟ್ ಆಗೋದಕ್ಕಾದರೂ ನೋಡ್ತಾ ಇರ್ತೀನಿ. ಸೊ ನನಗೆ ಖುಷಿ, ಏನೋ ಒಂಥರ ನಮ್ಮ ಟಿ ವಿಲಿ ನಾವೇ ನಮ್ಮ ಚಾನಲ್ನ ನೋಡ್ಕೊಳ್ಳೋದು ಏನೋ ಒಂಥರ ಖುಷಿ ಅದೊಂಥರ. ಸೊ ಇವಾಗ ಹೊರಗಡೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ, ನೋಡಬೇಕು ಏನಾಗುತ್ತೆ ಅಂತ, ನೋಡೋಣ. ಆ್ಯಂಡ್ ಹೊಸ ವರ್ಷ ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಕಂಟಿನ್ಯೂ ಮಾಡ್ತೀನಿ. ಸೊ ವೈಫೈ ಯಾರಿಗೆಲ್ಲ ಹಾಕ್ಸ್ಕೋಬೇಕು ಅಂತ ಅನಿವಾರ್ಯ ಇದ್ದರೆ ಮಾತ್ರನೇ ಹಾಕ್ಸ್ಕೊಳ್ಳಿ, ಇಲ್ಲಾಂದರೆ ಹಾಕ್ಸ್ಕೊಳ್ಳೋದಕ್ಕೆ ಹೋಗಬೇಡಿ. ಸುಮ್ಮನೆ ಏನು ಪರವಾಗಿಲ್ಲ. ಹಾಗೆ ನಾವು ಕೂಡ ಸಂಜೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ. ಹೀಗಿತ್ತು ನಮ್ಮ ಹೊಸ ವರ್ಷದ ದಿನ ಸ್ಟಾರ್ಟ್ ಆಗಿದ್ದು. ಸೊ ಇವತ್ತಿನ ವಿಡಿಯೋ ಇಷ್ಟೇ ಆಗಿರುತ್ತೆ. ಥ್ಯಾಂಕ್ ಯು.